ಜಾಗತಿಕ ಮಟ್ಟದಲ್ಲಿ ಯಾವಾಗ ಬೆಂಗಳೂರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದಾಪುಗಾಲಾಗ್ತೋ ಆಗಲೇ ಬೆಂಗಳೂರಿನಲ್ಲಿ ಭೂಮಿಗೆ ಎಲ್ಲಿಲ್ಲದ ಬೇಡಿಕೆ ಬಂತು, ಇಂಚಿಂಚು ಭೂಮಿಗೆ ಕೂಡ ಬಂಗಾರದ ಬೆಲೆ ಬಂತು. ಹಾಗಾಗಿ ಬೆಂಗಳೂರು ಸುತ್ತಮುತ್ತಲೂ ನಿರ್ಮಾಣವಾಗುತ್ತಿರುವಂಥ ಲೇಔಟ್ಗಳಿರ್ಬೋದು, ಅಪಾರ್ಟ್ಮೆಂಟ್ಗಳಿರಬಹುದು, ಕನ್ವರ್ಷನ್ ಆಗದ ಅಂದರೆ ಭೂ ಪರಿವರ್ತನೆ ಆಗದ ಗ್ರೀನ್ ಬೆಲ್ಟ್ನಲ್ಲಿರ್ತಕ್ಕಂಥ ಇಂತಹ ಲೇಔಟ್ಗಳಲ್ಲಿ ಹಲವು ರೀತಿಯಾದಂಥ ಸಮಸ್ಯೆಗಳು ನಿರ್ಮಾಣವಾಗುತ್ತಿದೆ. ಈಗ ಒಂದೊಂದು ರೂಪಾಯಿ ಕೂಡ ಕೂಡಿಟ್ಟು ತಮ್ಮ ಕನಸಿನ ಒಂದು ನಿವೇಶನವನ್ನು ಖರೀದಿಸಿ ಅಲ್ಲಿ ಮನೆ ಕಟ್ಟಿದ್ರೆ ರಾತ್ರೋರಾತ್ರಿ ಅಲ್ಲಿ ಕಿಡಿಗೇಡಿಗಳು ಇನ್ನಿಲ್ಲದಂಥ ಉಪಟಳವನ್ನು ನೀಡುವಂಥದ್ದು, ಅಲ್ಲಿನ ನಿವಾಸಿಗಳಿಗೆ ಕಿರುಕುಳವನ್ನು ನೀಡುವಂಥದ್ದು ಇದು ಬೆಂಗಳೂರಿನ ಸುತ್ತಮುತ್ತ ಸರ್ವೇ ಸಾಮಾನ್ಯ ಆಗೋಗಿದೆ. ಯಾವ KHB ಅಥವಾ BDA ಲೇಔಟ್ಗಳನ್ನು ಹೊರತುಪಡಿಸಿದ್ರೆ, ಕೆಲ ಪ್ರತಿಷ್ಠಿತ ಲೇಔಟ್ಗಳನ್ನು ಹೊರತುಪಡಿಸಿದರೆ ಸಣ್ಣ ಪುಟ್ಟ ಲೇಔಟ್ಗಳಲ್ಲೋ ಅಥವಾ ಕೆಲ ಪ್ರತಿಷ್ಠಿತರ ಲೇಔಟ್ಗಳಲ್ಲಿ ಕೂಡ ಕಿಡಿಗೇಡಿಗಳು ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ. ಇದೀಗ ಅಲ್ಲಿನ ನಿವಾಸಿಗಳು ಎತ್ತ ಹೋಗಬೇಕು ಅನ್ನೋದೇ ಗೊತ್ತಾಗದೆ ಕಂಗಾಲಾಗಿದ್ದಾರೆ. ಅಂತಹದೇ ಒಂದು ಘಟನೆ ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿಯ ಸರ್ವೆ ನಂಬರ್ 230ರಲ್ಲಿ ಆ ರೀತಿಯಾದಂಥ ಒಂದು ಸಮಸ್ಯೆ ಎದುರಾಗಿದೆ. ಇಲ್ಲಿ ಕಷ್ಟಪಟ್ಟು ಕೂಡಿಟ್ಟಿದ್ದಂಥ ಹಣದಿಂದ ಸೈಟನ್ನು ಖರೀದಿಸಿದವರಿಗೆ ರಾತ್ರೋರಾತ್ರಿ ಬರುವಂಥದ್ದು, JCBಗಳ ಯಂತ್ರಗಳ ಮೂಲಕ ಬರುವಂಥದ್ದು, ಇರುವಂಥ ಕಾಂಪೌಂಡ್ಗಳನ್ನು, ಚರಂಡಿಗಳನ್ನು ಕಿತ್ತೆಸೆಯುತ್ತಿದ್ದಾರೆ. ಇದರಿಂದ ಇಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ. ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಹೌದು, ಇದು ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿ ಗ್ರಾಮದ ಸರ್ವೆ ನಂಬರ್ 230. ಈ ಒಂದು ಸರ್ವೆ ನಂಬರ್ನಲ್ಲಿ ಕೆಲ ವರ್ಷಗಳ ಹಿಂದೆ ಅಂದರೆ ಒಂದು ದಶಕದ ಹಿಂದೆ ಇಲ್ಲೊಂದು ಲೇಔಟ್ ನಿರ್ಮಾಣ ಆಗಿತ್ತು. ಕಾಂಪೌಂಡ್ಗಳನ್ನು ಹಾಕಲಾಗಿದೆ, ಚರಂಡಿಗಳನ್ನು ಕೂಡ ಮಾಡಲಾಗಿದೆ. ಆದರೆ ನಾವು ಸರ್ಕಾರದವರು ಅಂತ ಹೇಳ್ಕೊಳ್ಳುವಂಥ ಕಿಡಿಗೇಡಿಗಳು ರಾತ್ರೋರಾತ್ರಿ ಬರ್ತಾರೆ ಮತ್ತು ಹಗಲತ್ತಲ್ಲಿ ಬರ್ತಾರೆ. ಗೂಂಡಾಗಳ ಸಮೇತ JCB ಯಂತ್ರಗಳ ಸಮೇತ ಸ್ಥಳಕ್ಕೆ ಬರುವಂಥದ್ದು, ಅಲ್ಲಿ ಹಾಕಿರುವಂಥ ಕಾಂಪೌಂಡ್ಗಳನ್ನು ಒಡೆದುಡಿಸುವುದು, ಮಾಡಲಾಗಿರುವಂಥ ಚರಂಡಿಗಳನ್ನು ಕೂಡ ಕಿತ್ತೆಸೆದು ಅಲ್ಲಿ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ. ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಇದು ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿಯ ಸರ್ವೆ ನಂಬರ್ 230ರಲ್ಲಿನ ಈ ಒಂದು ದಾರುಣ ಘಟನೆ. ಈ ಒಂದು ಸರ್ವೆ ನಂಬರ್ನಲ್ಲಿ ದಶಕದ ಹಿಂದೆ ಲೇಔಟ್ ನಿರ್ಮಾಣ ಆಗಿದ್ರೂ ಕೂಡ ಇದೀಗ ಕಿಡಿಗೇಡಿಗಳು ಇಲ್ಲಿ ಬಂದು ಇಲ್ಲದ ರೀತಿಯಾದಂಥ ಕೀಟ್ಲೆ ಮಾಡುವಂಥದ್ದು ಅಥವಾ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹೀಗೆ ಸಾಲು ಸಾಲಾಗಿ ಹಾಕಲಾಗಿದ್ದ ಕಾಂಪೌಂಡುಗಳನ್ನು ಒಡೆದುರುಳಿಸಿ ಈ ರೀತಿಯಾದಂಥ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಇಲ್ಲಿನ ನಿವಾಸಿಗಳನ್ನು ಬೆಚ್ಚಿ ಬೀಳಿಸಿದೆ. ನಿವಾಸಿಗಳು ಸಮೀಪದ ಆವಲಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲಿಸಿದ್ದಾರೆ. ಈ ಒಂದು ಉಪಟಳದ ಬಗ್ಗೆ ಅಥವಾ ಕಿರುಕುಳದ ಬಗ್ಗೆ ತಮ್ಮ ಅಸಹಾಯಕತೆಯನ್ನು ಇಲ್ಲಿನ ನಿವಾಸಿಗಳು ಹೊರಹಾಕಿದ್ದು ಹೀಗೆ. ನಾವು ಫಸ್ಟ್ ನಂಬರ್ ಸೈಟ್ ತಗೊಂಡು ಅದು ಮನೆ ಇತ್ತು, ಮನೆ ತಗೊಂಡಿದ್ವಿ ನಾವು. ಅದು ಸೈಟು ಎರಡೇ ತಿಂಗಳಾಗಿದೆ ನಮಗೆ ರಿಜಿಸ್ಟರ್ ಆಗಿ. ಇಂಥ ಗಲಾಟೆ ಏನೂ ಇಲ್ಲ ಅಂತ ನಾವು ತಗೊಂಡಿದ್ದೀವಿ ಇವ್ರು ಬಾಬು ಅವ್ರ ಹತ್ರ. ಅಷ್ಟು ಮಾತ್ರ ನಮ್ಗೆ ಗೊತ್ತು. ಕೇಶವಣ್ಣ ಅವ್ರ ಕಡೆಯಿಂದ ಅವರು ಏನೇ ಆಗಲಿ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಇವ್ರು ಹೇಳಿದ್ದಾರೆ. ಇದೇ ಕಲ್ಲುಗಳೆಲ್ಲ ಕಿತ್ತಾಕ್ತಾ ಇದ್ದಾರೆ, ಎಲ್ಲ JCB ಬಂದು ತಳ್ಳಿಬಿಡ್ತಾ ಇದೆ. ಏನು ಮಾಡಬೇಕಂತ ನಮಗೆ ತಲೆ ಓಡ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಗುಂಪು ಕುಡಿಯೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಇವಾಗೆಲ್ಲ ನಾವು ರೆಡಿ ಮಾಡಿಕೊಂಡು ಇಲ್ಲೇ ಇರೋಣ ಅಂತ ನಾವು ಗೌರ್ಮೆಂಟ್ ಅವ್ರು ಬರ್ತಾ ಇರೋದು. ಇದು ಸರ್ವೆ ನಂಬರ್ ಪ್ರಾಬ್ಲಮ್ಮು, ಇದು ಗೌರ್ಮೆಂಟ್ ಜಾಗ, ಯಾರು ನಿಮ್ಮ ಕಟ್ಕೊಳ್ಳೋಕೆ ಹೇಳಿದ್ದು, ಹಿಂಗೆ ಅಂತ ಮಾತಾಡ್ತಾರೆ. ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಬರೀ ಬರ್ತಾರೆ, ಬೆದರಿಕೆ ಮಾಡ್ತಾರೆ, ಹೋಗ್ತಾರೆ JCB ತಗೊಂಡು. ಸರ್ ನಾವಿಲ್ಲಿ ಲೇಔಟ್ 10-12 ವರ್ಷ ಆಯ್ತು ನಾವು ತಗೊಂಡ್ರಿ ಸೈಟು. ಮನೆ ಕಟ್ಟಿದಾಗ ಅಷ್ಟೇ ಯಾರೂ ಪ್ರಾಬ್ಲಮ್ ನಮಗೇನು ಮಾಡಿಲ್ಲ. ಅವರೇ ಬಂದು ಖುದ್ದಾಗಿ ನಿಂತ್ಕೊಂಡು ಯಾವ ತೊಂದರೆ ಇಲ್ಲಪ್ಪ ನೀವು ಮನೆ ಕಟ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಇವಾಗ ಬಂದು ಜಸ್ಟ್ ಈ ನಡುವೆ ಬಂದು ತೊಂದರೆ ಕೊಡ್ತಾಯಿದ್ದಾರೆ ನಮ್ಗೆ. ಅಲ್ಲಿ ಕುಡಿಯೋದು ಏನೇನೋ ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ ಬಂದು. ನಮ್ಗೆ ಸಿಕ್ಕಾಬಟ್ಟೆ ತೊಂದರೆ ನಮ್ಗೆ. JCBಗಳು ತಗೊಂಬಂದು ಜನಗಳ ಮೇಲೆ ದೌರ್ಜನ್ಯ ಮಾಡಿಕೊಂಡು
ಯಾರೇ ನಿಮ್ಮ ಕೈ ಎತ್ತರಿ ಅಂತ ಇದು ಮಾಡ್ತಾಯಿದ್ದಾರೆ. ಇದನ್ನು ಆದಷ್ಟು ಬೇಗ ನಮ್ಗೆ ಪರಿಹಾರ ಮಾಡಿಕೊಡಿ ಅಷ್ಟೇ. ಬೆಂಗಳೂರು ಸುತ್ತಮುತ್ತ ಯಾವಾಗ ಭೂಮಿಯ ಬೇಡಿಕೆ ಹೆಚ್ಚಾಯಿತು, ಬೆಲೆಯೂ ಕೂಡ ಹೆಚ್ಚಾಯಿತು, ಯಾರು ಅಮಾಯಕ ಜನರಿರ್ತಾರೋ ಅಂತಹ ಲೇಔಟ್ಗಳಿಗೆ ಈ ರೀತಿಯಾದಂಥ ಕಿಡಿಗೇಡಿಗಳು ಬಂದು ಕಿರುಕುಳಗಳನ್ನು ನೀಡುವಂಥ ಕೆಲಸಗಳು ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿನ ನಿವಾಸಿಯವರವರು ತಮ್ಮ ಅಸಹಾಯಕತೆಯನ್ನು ಹೊರಹಾಕಿದ್ದು ಹೀಗೆ. ನಾವು 3 ವರ್ಷದಿಂದ ಮನೆ ಕಟ್ಕೊಂಡು ಇಲ್ಲೇ ಇದ್ದೀವಿ. ನಾವು ಸೈಟ್ ತಗೊಂಡು 12 ವರ್ಷ ಆಗಿದೆ. ಮನೆ ಕಟ್ಕೊಂಡು ಇವಾಗ 3 ವರ್ಷ ವಾಸಿ ಇಲ್ಲೇ ಇದ್ದೀವಿ. ಆದರೆ ಇಷ್ಟು ದಿನ ಏನು ತೊಂದರೆ ಬರ್ತಾಯಿಲ್ಲ. ಇವಾಗ ಒಂದು 3 ತಿಂಗಳಿಂದ ಬರೋದು, ಕುಡಿಯೋದು, ಇಲ್ಲಿ JCPಗಳು ತರೋದು, ಅಲ್ಲೆಲ್ಲೂ ಹೊಡೆಯೋದು, ಕೆಲ್ಸಕ್ಕೆಲ್ಲ ಹೋದ್ರೂ ಏನು ಮನೆಗಳಿಗೆ ಹೊಡಿತೀವಿ ಹಂಗನ್ನೋದು, ಆ ಥರ ಮಾತಾಡ್ತಾ ಇದ್ದಾರೆ ಇವಾಗ ಈ ನಡುವೆ. ಅದಕ್ಕೆ ನಮಗೆ ಏನೋ ಒಂದು ಪರಿಹಾರ ಮಾಡಿಕೊಡ್ಬೇಕು. ಈಗ ನನ್ನ ಹೆಸರು ಕೇಶವ್ ಅಂತ, ನಾನು ಇದೇ ಸ್ಥಳೀಯ ನಿವಾಸಿ. ಈ ನಾವು ಬಿದ್ರಳ್ಳಿಯಲ್ಲಿ ಸೈಟ್ಗಳು ತೊಗೊಂಡಿರುವಾಗ ಲೀಗಲಾಗಿ ನಾವು ಎಲ್ಲ ಪೇಪರ್ಸ್ ನೋಡಿ ಚೆನ್ನಾಗಿದೆ ಅಂಥೇಳಿ ಖಾಸಗಿ ಸತ್ತಾಗಿದ್ದು ಬೋರ್ಡ್ ಆಗಿರೋ ಸರ್ವೆ ನಂಬರು 230 ಸರ್ವೆ ನಂಬರ್ ಬಿದ್ರಳ್ಳಿ ಹೋಬಳಿ ಬಿದ್ರಳ್ಳಿ ವಿಲೇಜು ಅಲ್ಲಿ ಬರುತ್ತೆ. ಸೊ ಇಲ್ಲಿ ತೊಗೊಂಡು ಎಲ್ಲ ನಾವು ಸುಮಾರು ವರ್ಷಗಳಿಂದ ವಾಸ ಇದ್ದೀರಿ. ಯಾವುದೇ ಆಗಲಿ ಒಂದು ತಂಟೆ ತಗರಲ್ಲಿ ಯಾವುದೂ ಇರಲಿಲ್ಲ. ಸೊ ಈ ನಡುವೆ ಒಂದೂವರೆ ತಿಂಗಳಿಂದ ಯಾರೋ ಕಿಡಿಗೇಡಿಗಳು ಬಂದು ದಿನ JCP ಎತ್ಕೊಂಬರೋದು, ಇದು ನಮಗೆ ಸೇರುತ್ತೆ ಜಾಗ ಅಂತ ಹೇಳೋದು, JCP ಬಿಟ್ಟು ಗಲಾಟೆ ಮಾಡೋದು, ಮತ್ತು ಮೋರಿಗಳು ಕೀಳೋದು, ಇಲ್ದಿರೋ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಅದರಿಂದ ಸಂಬಂಧಪಟ್ಟ ಸರ್ಕಾರದವರು ಈ ಕೂಡಲೇ ಅದನ್ನ ಪರಿಗಣಿಸಿ ನಮಗೆ ಇಲ್ಲೋಗಿ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀರಿ. JCP ತಂದು ಮನೆ ಕೆಡುತ್ತೀನಿ ಅಂತಾರೆ, ಆಮೇಲೆ ಮೋರಿಗಳೆಲ್ಲ ಕಿತ್ತಾಕಿದ್ದಾರೆ, ರೋಡ್ಗಳು ಕಿತ್ತಾಕಿದ್ದಾರೆ, ಮತ್ತು ಇರೋ ಮನೆಗಳವ್ರನ್ನೆಲ್ಲ ಆಚೆ ಹೋಗ್ರಿ ನಾವು ಮನೆಯೆಲ್ಲ ಹೊಡೆದಾಕ್ತೀರಿ ಅಂತಾರೆ. ಸೊ ಇಲ್ಲಿ ಸಂಬಂಧಪಟ್ಟವ್ರಿಗೆ ನಾವು ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಸೊ ಮುಂದಿನ ದಿನಗಳಲ್ಲಿ ಅವರು ಭರವಸೆ ಕೊಟ್ಟಿದ್ದಾರೆ, ಯಾರು ಬರ್ದಿರಂಗೆ ನಾವು ನೋಡ್ತೀರಿ, ಅದು ಯಾರು ಬರೋದು ನಾವು ಆ್ಯಕ್ಷನ್ ತೊಗೊತೀರಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾವು ಇವಾಗ ಅವಳಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಮತ್ತು ಸರ್ಕಾರದಲ್ಲಿ ನಮ್ಮ ತಹಸೀಲ್ದಾರ್ಗೂ ಒಂದು ಮನವಿ ಕೊಟ್ಟಿದ್ದೀರಿ. ನಾವು ಬರ್ತಾರೆ, ಒಂದು 2-3 JCP ಬರ್ತವೆ, ಒಂದು 7-8 ಜನ ಬರ್ತಾರೆ ಜೊತೆಯಲ್ಲಿ. ಸೊ ಅದರಿಂದ ಎಲ್ಲ ಊಹಾಪೋಹಗಳು ಏನು ಹೇಳ್ತಾರೆ ಅಂದರೆ ಯಾರೋ ಲೋಕಲಲ್ಲೇ ಇನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮನೆಗಳು ಕೂಡ ಈ ಒಂದು ಲೇಔಟ್ನಲ್ಲಿ ನಿರ್ಮಾಣವಾಗಿದೆ. ಹಾಗೆ ಇದೆಲ್ಲವೂ ಕೂಡ ಅನುಮತಿಯನ್ನು ಪಡೆದಂಥ ಲೇಔಟ್ ಆಗಿದೆ. ಇದ್ದಕ್ಕಿದ್ದಂತೆ ಈಗ ಅಂದರೆ 10 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥ ಲೇಔಟ್ನಲ್ಲಿ ಈಗ ನಾವು ಸರ್ಕಾರದವರು ಅಂತ ಹೇಳ್ಕೊಂಡಿದ್ದೇನೆ ಬಂದು ಈ ರೀತಿಯಾದಂಥ ಉಪಟಳವನ್ನು ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗೆಯೇ ಇದನ್ನು ಸಂಬಂಧಪಟ್ಟಂಥ ಇಲಾಖೆಯವರು ಇವರ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಇವರಿಗೆ ರಕ್ಷಣೆಯನ್ನು ನೀಡಬೇಕು ಎನ್ನುವುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.